ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಮ್ಮ ದೀಪ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ನಮ್ಮನ್ನು ಕರೆಸಿ ಈಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಏನು ಹೇಳಮ್ಮ? ಚಿರು ಜೊತೆ ಮತ್ತೆ ಏನಾದರೂ ಜಗಳ ಆಯ್ತಾ? ಇಲ್ಲ, ಇನ್ಯಾವತ್ತೂ ಅವ್ರ ಜೊತೆ ಜಗಳ ಆಡದೇ ಇರೋಂಗೆ ಆಗಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಮ್ಮ ಅದು? ಹಸ್ಬೆಂಡಿಗೆ ದಿಸ ಆಗಿ ನನ್ನ ಪ್ರೀತಿ ಹೇಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಲ್ಲಮ್ಮ ದೀಪ, ದುಡುಕಿ ಯಾಕಮ್ಮ ಇಂಥ ನಿರ್ಧಾರ ತಗೋತಾ ಇದೆಯಾ? ಸಡನ್ ಆಗಿ ಈ ತರ ಡಿಸಿಷನ್ ತಗೊಳ್ಳೋಂಥದ್ದು ಏನಾಯ್ತು ದೀಪಾ? ಸದ್ಯಕ್ಕೆ ಏನೂ ಆಗಿಲ್ಲ, ಮುಂದೆ ಯಾವ ಸಮಸ್ಯೆನೂ ಆಗಬಾರ್ದು ಅಂದರೆ ಇವಾಗ ಇದನ್ನು ಮಾಡಬೇಕು. ರೂಪ ಗುಣ ಅಲ್ಲಿ ನನ್ನ ಹಸ್ಬೆಂಡ್ಗೆ ಯಾವ್ದು ಮುಖ್ಯ ಅಂತ ಈಗಲೇ ಗೊತ್ತಾಗಬೇಕು. ಟೈಮ್ ಇಲ್ಲ. ಟೈಮ್ ಇಲ್ಲ ಅಂದ್ರೆ ಏನು? ಪೊಲೀಸಪ್ಪ ಬಂದಾಗ ಅವ್ರಿಗೂ ದಿಸಾನೇ ಇಷ್ಟ ಆದ್ರು. ಅದ್ರ ಜೊತೆ ನಿನ್ನನೇ ನೀನು ಬದಲಾಯಿಸ್ಕೋಬೇಕು ಅಂತಾನೂ ಹೇಳಿದ್ರು. ಪ್ರೀತಿ ಹೇಳ್ಕೊಂಡ್ರೆ ದಿಸಾನ ಹಸ್ಬೆಂಡು ಒಪ್ಕೋತಾರ ಇಲ್ವಾ? ನಿಮ್ಗೇನನ್ಸುತ್ತೆ? ನೀವಿಬ್ರು ಮೌನವಾಗಿದ್ದೀರಾ ಅಂದ್ರೆ ಹಸ್ಬೆಂಡು ದಿಸಿನ ಪ್ರೀತಿನ ಒಪ್ಕೋತಾರೆ ಅನ್ಸ್ತಿದೆ. ಹಾಗ್ಯಾಕಮ್ಮ ಅಂದ್ಕೋತೀಯ? ಅವನಿಗೆ ಇಷ್ಟ ಆಗಿರೋ ಬೇರೆ ಯಾವುದಾದ್ರೂ ಹುಡುಗಿನ ಅವನು ಮದುವೆ ಮಾಡ್ಕೋಬಹುದಾಗಿತ್ತು. ಆದರೆ ಅಂಥದ್ದು ಯಾವುದೋ ಅವನು ಮಾಡಿಲ್ಲ ಅಲ್ವಾ? ಅವನಿಗೆ ಅಷ್ಟೆಲ್ಲ ಅವಕಾಶಗಳು ಇದ್ರೂ ಅವನು ಇನ್ನೂ ನಿನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ದಾನೆ ಅಂದರೆ ಅದರ ಅರ್ಥ ಏನು ಹೇಳು? ಸಂಸಾರ ಎಲ್ಲಿ ಮಾಡ್ತಿದಾರ ಮಾವ? ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡೇ ಇಲ್ಲ. ಅವ್ರ ದೃಷ್ಟಿಯಲ್ಲಿ ನಾನು ಯಾವತ್ತಿದ್ರೂ ಬರೀ ಫ್ರೆಂಡೆ. ಅದು ಬದಲಾಗಲ್ಲ ಅಂತ ನಂಗೆ ಗೊತ್ತಾಗಿದೆ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೆ. ಸರಿನೋ ತಪ್ಪೋ ಅಂತ ನಂಗೆ ಗೊತ್ತಿಲ್ಲ, ಆದರೆ ಅವ್ರ ಮನಸ್ಸಲ್ಲಿ ದಿಸ ಬಗ್ಗೆ ಇರೋ ಅಭಿಪ್ರಾಯ ನಾನು ತಿಳ್ಕೊಬೇಕು. ಆಯ್ತಮ್ಮ, ಅದು ಏನು ಅಂತ ಗೊತ್ತಾದರೆ ನೀನು ಇನ್ನು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ಕ್ಲಾರಿಟಿನೂ ನಿನಗೆ ಸಿಗುತ್ತೆ. ಆದರೆ ಒಂದು ವೇಳೆ ಅವನು ಏನೇ ಅಂದರೂ ನೀನು ಮಾತ್ರ ಅದನ್ನು ಮನಸ್ಸಿಗೆ ಹಾಕಬೇಡ. ಹಾಗೆ ನಿನ್ನ ಸಪೋರ್ಟಿಗೆ ನಾವಿಬ್ಬರು ಯಾವಾಗಲೂ ಇರುತ್ತೀವಿ ಅನ್ನೋದನ್ನು ಮರಿಬೇಡ. ಹಾ ಸರ್, ಇಲ್ಲೇನು ತೊಂದರೆ ಇಲ್ಲ. ಬ್ಯಾರಿಕೇಡ್ ಎಲ್ಲ ಹಾಕಾಗಿದೆ. ಓಕೆ ಸರ್. ಇನ್ನು ರಾಮಣ್ಣನ ಮಗಳಲ್ವಾ? ಅದೇ ಚಿಕ್ಕಮಗಳೂರು ಸಿಟಿ ಸ್ಟೇಷನ್ ಪೊಲೀಸು. ಹೌದು ಸರ್. ನಿನ್ನ ಹೆಸರೇನಮ್ಮ? ಶ್ವೇತಾ ಅಂತ ಸರ್. ಪೊಲೀಸ್ ಮಕ್ಕಳು ಪೊಲೀಸ್ ಆಗಲ್ಲ ಅನ್ನೋದನ್ನ ಸುಳ್ಳು ಮಾಡ್ಬಿಟ್ಟಿಯಲ್ಲ. ನಿಮ್ಮಪ್ಪ ನನಗೆ ಒಳ್ಳೆ ಸ್ನೇಹಿತ. ಅವನು ನಂತರನೇ ಸ್ವಾಭಿಮಾನಿ. ಒಂದು ನಯಾ ಪೈಸಾ ಲಂಚ ತಗೋತಿರ್ಲಿಲ್ಲ. ನಾನು ಅವನು ಎಲೆಕ್ಷನ್ ಟೈಮ್ನಲ್ಲಿ ಒಟ್ಟಿಗೆ ಒಂದು 10-15 ದಿನ ಕೆಲಸ ಮಾಡಿದ್ವಿ. ಕೇಳಿದೆ ಅಂತ ಹೇಳು. ಇಲ್ಲ ಸರ್, ಅಪ್ಪ ತೀರ್ಕೊಂಡ್ಬಿಟ್ರು. ಹೌದಾ? ಯಾವಾಗಮ್ಮ? ನನಗೆ ಗೊತ್ತೇ ಆಗ್ಲಿಲ್ವಲ್ಲ. 1 ವರ್ಷ ಆಯ್ತು. ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವ್ರ ಕೆಲಸನೇ ಇವಾಗ ನನಗೆ ಸಿಕ್ಕಿರೋದು. ನಿಮ್ಮ ಅಪ್ಪನ ತುಂಬಾ ನೆನೆಸ್ಕೋತಾ ಇದ್ದೆ. ಎಷ್ಟೋ ಸಲ ಫೋನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಆದ್ರೆ ಈ ಡ್ಯೂಟಿ ಟೆನ್ಷನ್ ಅಲ್ಲಿ ಫೋನ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಮನಸ್ಸಿಗೆ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನನಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ದಾಗ ಫೋನ್ ಮಾಡಿಬಿಡಬೇಕಾಗಿತ್ತು. ನಿನಗೊಬ್ಳು ತಂಗಿ ಇದ್ದಾಳಲ್ವಾ? ಹೌದು ಸರ್, ಇದ್ದಾಳೆ. ಅವಳನ್ನು ನಾನೇ ನೋಡ್ಕೋತಾ ಇದ್ದೀನಿ. ಸರ್ಕಾರದ ಅನುಕಂಪದ ಆಧಾರದ ಮೇಲೆ ಅಪ್ಪನ ಕೆಲಸ ನನಗೆ ಕೊಟ್ಟಿದ್ದಾರೆ. ಎಷ್ಟೋ ಸಹಾಯ ಆಗ್ತಾ ಇದೆ. ಒಳ್ಳೇದಾಗ್ಲಮ್ಮ. ಕಷ್ಟ ಅನ್ನೋದು ಒಳ್ಳೆಯವ್ರಿಗೆ ತಾನೇ ಬರೋದು. ಯಾಕಂದ್ರೆ ಕಷ್ಟ ತಡ್ಕೊಳ್ಳೋ ಶಕ್ತಿ ಇರೋದು ಆ ಒಳ್ಳೆಯವ್ರಿಗೇನೆ. ನೋಡು, ನಿನ್ಗೇನಾದ್ರೂ ಅನುಕೂಲ ಆಗ್ಬೇಕಾದ್ರೆ, ಸಹಾಯ ಆಗ್ಬೇಕಾದ್ರೆ ಕಲ್ಸಾ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅಂತ ಫೋನ್ ಮಾಡು. ಬರ್ತೀನಮ್ಮ. ಥ್ಯಾಂಕ್ ಯು ಸರ್. ಹಲೋ, ಹಾಂ, ದಿಶಾ ಅವ್ರಿಗೆಲ್ಲ ಹೇಳ್ತೀನಿ. ಅವ್ರು ನಿಮ್ಮನ್ನು ಸರಿಯಾಗಿ ಗೈಡ್ ಮಾಡ್ತಾರೆ. ಹಾಂ ತಿಳಿಸ್ತೀನಿ.
ನಿನ್ನ ಮುಂದೆನೆ ಚಿರು ದಿಶನ್ ಬಗ್ಗೆ ಹೇಗೆಲ್ಲ ಮಾತಾಡ್ದ ಅಂತ ನೋಡಿದ್ಯಲ್ಲ. ಈಗ್ಲಾದ್ರೂ ನಿನಗೆ ಈ ಮನೇಲಿರೋ ಸ್ಥಾನ ಮಾನ ಬೆಲೆ ಏನು ಅಂತ ಗೊತ್ತಾಯ್ತಾ? ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಂದರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಯಾಕೆ ಡಲ್ಲಾಗಿದೆಯಾ ದೀಪ? ಓ, ಸೌಂದರ್ಯ ನನ್ನ ಬಗ್ಗೆ ಆ ರೀತಿ ಹೇಳಿದ್ರು ಅಂತನಾ? ಅದರಲ್ಲೇನು ತಪ್ಪು? ಮನೆಯಲ್ಲಿ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಅದಕ್ಕೆ ತಾನೆ ಅಷ್ಟೊಂದು ಪ್ರೀತಿ ಕೊಡೋದು, ಕಾಳಜಿ ತೋರಿಸೋದು. ಆದರೆ ನಿನ್ನ ವಿಷಯದಲ್ಲಿ ಆ ಥರ ಅಲ್ಲ. ಎಲ್ಲರೂ ನನ್ನನ್ನು ಮೂಲೆ ಗುಂಪು ಮಾಡೋಕ್ಕೆ ನೋಡ್ತಾರೆ. ಕೆಲಸದ ನೆಪ ಇಟ್ಕೊಂಡು ನಂಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾನೆ ಇರ್ತಾರೆ. ಸೌಂದರ್ಯ ಅವ್ರು ಹೇಳ್ದಂಗೆ ಇನ್ಮೇಲಾದ್ರೂ ಈ ಮನೇಲಿ ನಿನ್ನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊ. ದಿಶಾ ದೀಪ ಒಬ್ಬರೇ ಆಗಿದ್ದಿದ್ರೆ ನನಗೆ ಗೊಂದಲ ಅವಮಾನ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇದರಿಂದ ತಾನೆ ಎಲ್ರಿಗೂ ವ್ಯತ್ಯಾಸ ಕಾಣಿಸ್ತಿರೋದು. ಇದೆರಡು ಪೆನ್ನೆ ಬರೆಯೋವಾಗನೂ ಒಂದೇ ಬಣ್ಣ ಇರುತ್ತೆ, ಆದರೆ ನೋಡೋರ ದೃಷ್ಟಿಗೆ ಇದೆರಡು ಬೇರೆ ಬೇರೆ. ಈ ಪೆನ್ನಿಗಿಂತ ಈ ಪೆನ್ನಿಗೆ ಬೆಲೆ ಜಾಸ್ತಿ. ಆದರೆ ಬೆಲೆ ಬಾಳೋ ಪೆನ್ನನ್ನು ಎಲ್ಲರೂ ತಗೊಳಕ್ಕಾಗಲ್ಲ. ಅವ್ರಿಗೆ ತಕ್ಕಂಗೆ ಪೆನ್ನು ಬೇರೆ ಯಾವ ವಸ್ತುನೋ ತಗೋತಾರೆ. ಈ ಬೆಲೆ ಬಾಳೋ ಪೆನ್ನಿಗಿಂತ ಈ ಪೆನ್ನಲ್ಲೇ ಬರೆಯೋದು ಸುಲಭ, ಬೇಗನೂ ಬರೆಯೋಕ್ಕಾಗತ್ತೆ. ಈ ಪೆನ್ ಏನಿದ್ರು ಸಹಿ ಹಾಕಕ್ಕಷ್ಟೆ.